ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ತಂಗಿ ಸೇರಿ ಬಸವನಗುಡಿ ಒಳಗೆ ನಡೆಯಕತ್ತಿರುವಂತಹ ಕಡಲೆಕಾಯಿ ಪರಿಷೆ ನೋಡಕ್ಕೆ ಹೊಂಟೇವಿ. ಹೆಂಗೈತಿ ನೋಡೋಣ ಬರ್ರಿ. ನನಗೂ ಫಸ್ಟ್ ಟೈಮ್ ಇದು ಕಡಲೆಕಾಯಿ ಪರಿಷೆ ಅಂದ್ರೇನು ಎತ್ತ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಹೆಂಗೈತೆ ಅಂಥೇಳಿ ನೋಡಕ್ಕೆ ನಾನು ಮತ್ತು ನಮ್ಮ ತಂಗಿ ಸೇರ್ಕೊಂಡು ಹೊಂಟೇವಿ. ನೋಡ್ರಿ, ಫಸ್ಟಿಗೆ ನಾವು ಎಂಟ್ರಿಗೆ ಇಳಿದು ಹಿಂಗೆ ಸೀದಾ ಹೊಂಟೇವಿ. ಸೇಮ್ ಜಾತ್ರೆ ಥರ ನಡೆಯಕತ್ತೈತಿ. ಒಂದು ಮೈಂಡ್ನ್ಯಾಗ ಕಡಲೆಕಾಯಿ ಪರಿಷೆ ಅಂಥೇಳಿ ಏನಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಐತಿ. ನಿಮ್ಮ ಮುಂದೆ ಹೆಂಗೆ ಐತಿ ಏನು ಎತ್ತ ಅಂಥೇಳಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನೋಡ್ರಿ, ಹಂಗೆ ಮುಂದೆ ಹೊಂಟ್ವಿ. ಈ ಥರ ಜಾತ್ರೆಗತೆ ಎಲ್ಲ ಕಡೆನೂ ಸ್ಟಾಲ್ ಇಟ್ಟಿದ್ರು. ಹಂಗೆ ಮುಂದೆ ಹೊಕ್ಕೇವಿ ಆಜು ಬಾಜುಕ್ಕೆ ಈ ಥರ ಗೊಂಬೆಗಳದ್ದು ಅದು ಇದು ಅಂಥೇಳಿ ಕಲಾಕೃತಿಗಳನ್ನು ಮಾಡಿದ್ದನ್ನು ಅಲ್ಲೆಲ್ಲರೂ ವ್ಯಾಪಾರ ಮಾಡಕತ್ತಿದ್ರು. ಹಂಗೆ ಮುಂದೆ ಹೋದ ತಕ್ಷಣ ಒಂದು ದೇವಸ್ಥಾನ ಬಂತು, ದೊಡ್ಡ ಬಸವಣ್ಣ ದೇವಸ್ಥಾನ ಅಂಥೇಳಿ. ಇದಕ್ಕಂತಾರೆ ಬುಲ್ ಟೆಂಪಲ್ ಅಂಥೇಳಿ. ಇದಿರೋದು ಬಸವನಗುಡಿ ಒಳಗೆ. ಫುಲ್ ರಶ್ ಇತ್ತು, ಜನ, ಜಾತ್ರೆ ಫುಲ್ ಅಂದ್ರೆ ಫುಲ್ ಕ್ರೌಡ್. ಅದರೊಳಗೆ ನಾವು ಚಪ್ಪಲಿ ಎಲ್ಲ ಅಲ್ಲೇ ಕೌಂಟ್ರ್ನಾಗ ಇಟ್ಟು ಹಂಗೆ ಸೀದಾ ಮುಂದೆ ಹೋಗೋಣ ಅಂಥೇಳಿ ದೇವಸ್ಥಾನ ಅಂಥೇಳಿ ಹೊಂಟಿದ್ವಿ. ಅಲ್ಲಿ ನಮ್ಮ ಕಂಡಿದ್ದು ಕಣ್ಣಿಗೆ ಅಂದ್ರೆ ಈ ಸಣ್ಣ ಸಣ್ಣ ಗಣಪತಿ ಮೂರ್ತಿ ಭಾಳ ಅಂದ್ರೆ ಭಾಳ ಚಂದಿತ್ತು. ನೋಡಕ್ಕಂತೂ ನನಗೆ ಭಾಳ ಸೇರ್ತ. ಆಮೇಲೆ ಬರೋಣ ಅಂಥೇಳಿ ಹಂಗೆ ಮುಂದೆ ಹೊಂಟ್ವಿ. ಕ್ಯೂ ಅಂತೂ ಸಿಕ್ಕಾಪಟ್ಟಿತ್ತು. ಹಂಗೆ ಮುಂದೆ ಹೋಗ್ಕೊತ ಲೈನು ನಾವು ಮುಂದೆ ಐತಂತ ಮಾಡಿದ್ವಿ ದೇವಸ್ಥಾನ. ಆದ್ರೆ ಅದಕ್ಕಿಂತ ಫಸ್ಟಿಗೆ ಗಣಪತಿ ದೇವಸ್ಥಾನ ನೋಡೋಣ ಅಂಥೇಳಿ ಎಲ್ಲರೂ ಮಂದಿ ಆ ಕಡೆ ಹೊಂಟಿದ್ರು. ನಾವು ಹಂಗೆ ಲೆಫ್ಟ್ ಸೈಡ್ ಇರುವಂತಹ ದೊಡ್ಡ ಗಣಪತಿ, ದೊಡ್ಡ ಬಂಡೆಕಲ್ಲು ಒಳಗೆ ಕೆತ್ತ್ಯಾರ. ಅದಕ್ಕೆ ಒಂದು ಸುಂದರವಾಗಿ ಅಲಂಕಾರ ಮಾಡಿ, ಆ ಅಲಂಕಾರ ಬೆಣ್ಣೆಯಿಂದ ಮಾಡ್ಯಾರ. ಅದ್ರ ಮುಂದ್ಗಡೆ ಎಲ್ಲ ದ್ವಾರ ಬಾಗಿಲು ಅಂತಾರಲ್ಲ, ಹಾಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ಯಾರ. ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರು. ಹಂಗೆ ದರ್ಶನ ಮಾಡಿದ್ವಿ. ಮಾಡಿ ಮುಂದೆ ಹೋಗುತ್ತಲೇ ಎಲ್ಲರೂ ಭಾಳ ಮಂದಿ ನಿಂತಿದ್ರು. ಅಲ್ಲಿ ಕುಂಕುಮ ನೋಡಿದ್ವಿ. ಕುಂಕುಮ ಅಂತೂ ಇರಲಿಲ್ಲ, ಏನು ಸ್ವಲ್ಪ ಇತ್ತು. ಅದನ್ನು ನಾನು ಹಣೆಗೆ ಹಚ್ಕೊಂಡು ಹಂಗೆ ಕ್ಯೂ ಹಿಡ್ದು ಮುಂದೆ ಹೋದೆ. ಮುಂದೆ ಹೋಗುತ್ತಲೇ ಕ್ಯೂ ಒಳಗೆ ಹೋದ ತಕ್ಷಣ ಒಂದು ಬಾಲಾಂಜನೇಯ ಟೆಂಪಲ್ ಕಾಣಿಸ್ತು. ಅಲ್ಲೂ ಎಲ್ಲರೂ ಮಂದಿ ದರ್ಶನ ಮಾಡಕತ್ತಿದ್ರು. ನಾನು ಅದೇ ರೀತಿ ದರ್ಶನ ಮಾಡಿದೆ. ನೋಡ್ರಿ, ಬಾಲಾಂಜನೇಯ ಅಲಂಕಾರ ಹಿಂಗಿತ್ತು. ಭಾಳ ಚಂದ ಅಂದ್ರೆ ಭಾಳ ಚಂದಿತ್ತು. ಈ ಫ್ಲವರ್ ಡೆಕೋರೇಷನ್ ಬೆಳ್ಳಿಯಿಂದ ಮಾಡಿರುವಂತಹ ಅಲಂಕಾರ ಎಲ್ಲ ಮಾಡಿದರು. ಮಾಡಿ ಹಂಗೆ ಮುಂದೆ ಹೋದ್ಕೊಳ್ಳೇನ ಒಂದು ದೀಪ ಹಚ್ಚಿ ಆ ಸ್ತಂಭದ ಮುಂದೆ ದೀಪ ಎಲ್ಲ ಹಚ್ಚಿದ್ರು. ಹಂಗೆ ದರ್ಶನ ಮಾಡಿ ಮುಂದೆ ಹೋದ್ವಿ. ಮುಂದೆ ಹೋದ್കൂತ್ಲೇನ ಒಂದು ರಂಗನಾಥ ಸ್ವಾಮಿ ಟೆಂಪಲ್ ನೋಡಿದ್ವಿ. ನೋಡ್ರಿ ಹೆಂಗೈತಿ, ಮಲಗಿರುವಂತಹ ರಂಗನಾಥ ಸ್ವಾಮಿ ಟೆಂಪಲ್ ಇದಾಗಿತ್ತು ನೋಡ್ರಿ. ಅದ್ರ ಬಾಜುಕ ಇನ್ನೊಂದು ದೇವರಿತ್ತು, ರಾಮಚಂದ್ರ ಸ್ವಾಮಿ ಅಂಥೇಳಿ. ಅದನ್ನು ಕೂಡ ನಾವು ದರ್ಶನ ಮಾಡಿ ಮುಂದೆ ಸತ್ಯನಾರಾಯಣ ಸ್ವಾಮಿ ನಮಸ್ಕಾರ ಮಾಡಿ ಅದ್ರ ಬಾಜುಕ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ನೋಡ್ರಿ, ನಿಮಗೆಲ್ಲ ತೋರ್ಸತ್ತೀನಿ. ಮತ್ತು ಹಂಗೆ ಕ್ಯೂ ಹೊಡೆದು ಹೋದ್ವಿ. ಅಲ್ಲೊಂದು ಅವಾಗಲೇ ಕಾಳಹಸ್ತಿ ಟೆಂಪಲ್ ಅಂತ ನಾ ಕ್ಲಿಪ್ ತೋರಿಸಿದ್ದೆ. ಆ ಟೆಂಪಲಿಗೆ ಇದು ಕ್ಯೂ. ನೋಡ್ರಿ ಎಷ್ಟು ಜನ, ಜಾತ್ರೆ ಐತಿ. ಅದೇ ರೀತಿ ನಾವು ಇದೇ ಕ್ಯೂನಾಗ ಆ ದರ್ಶನ ಮಾಡಕ್ಕೆ, ಶಿವನ ದರ್ಶನ ಮಾಡಕ್ಕೆ ಮುಂದೆ ಹೋದ್ವಿ. ಕಾಳಹಸ್ತೇಶ್ವರ ಟೆಂಪಲ್ ದರ್ಶನ ಮಾಡ್ಕೊಂಡ ನಂತರ ಮೇನ್ ದೊಡ್ಡ ಬಸವಣ್ಣನ ಗುಡಿ ಅಂದ್ರೆ ಬುಲ್ ಟೆಂಪಲ್ ಅಂತಾರಲ್ಲ, ಆ ದೇವಸ್ಥಾನಕ್ಕೆ ಕ್ಯೂ ಸಿಕ್ಕಾಪಟ್ಟಿತ್ತು. ಅದ ಕ್ಯೂನಾಗ ನಾವು ಕ್ಯೂ ತೊಗೊಂಡು ದರ್ಶನ ಮಾಡಕ್ಕಂತ ಹೊಂಟ್ವಿ. ಈ ಮೇನ್ ಗೋಪುರ ಅದಲ್ಲ, ದೊಡ್ಡ ಬಸವಣ್ಣನ ದೇವಸ್ಥಾನ ಅಂಥೇಳಿ. ಕಡಲೆಕಾಳು ಪರಿಷೆ ಬರೋಕ್ಕೆ ಕಾರಣನ ಈ ದೇವಸ್ಥಾನ ಅಂತ. ನನಗೂ ಪೂರ್ತಿ ಮಾಹಿತಿ ಗೊತ್ತಿರಲಿಲ್ಲ. ನಾನು ಬೇರೆಯವ್ರ ಕಡೆಯಿಂದ ತಿಳ್ಕೊಂಡು ನಿಮ್ಮ ಮುಂದೆ ಶೇರ್ ಮಾಡಕತ್ತೀನಿ. ಇದೆಲ್ಲ ಹಿಂದಿನ ಕಾಲದಾಗ ಫುಲ್ ಒಂದು ಗದ್ದೆ ಅಥವಾ ತೋಟ ಅನ್ಬೋದು, ಆ ರೀತಿ ಅತ್ತಂತ. ಅದರೊಳಗೆಲ್ಲ ರೈತರು ಬೆಳೆದಿರುವಂತಹ ಶೇಂಗಾ ಬೀಜ ಅಂದ್ರೆ ಕಡಲೆಕಾಳು ಎಲ್ಲ ಒಂದು ಎತ್ತು ಅಥವಾ ದನ ಅದು ಬಂದು ತಿಂದು ಎಲ್ಲ ಹಾಳು ಮಾಡಿ ಹೋಗಿಬಿಡ್ತಿತ್ತಂತ. ಹಾಗಾಗಿ ಅಲ್ಲಿ ರೈತರು ಎಲ್ಲರೂ ಸೇರಿ
ಬೇಡ್ಕೊಂಡು ನಿನಗೊಂದು ದೇವಸ್ಥಾನ ಕಟ್ಸ್ತೀನಿ, ಅಭಿಷೇಕ ಮಾಡಿಸ್ತೀನಿ ಅಂತಂದು ಹೇಳಿ ಬೇಡ್ಕೊಂಡ ನಂತರ ಅದ ದೇವಸ್ಥಾನಕ್ಕೆ ಫಸ್ಟ್ ಫಲ ಅಂದ್ರೆ ಕಾರ್ತಿಕ್ ಮಾಸದ ಕೊನೆ ವಾರ ಆದಂತಹ ಸೋಮವಾರ ನಡೆಯುವಂತಹ ಕಡಲೆಕಾಯಿ ಪರಿಷೆ ಇದು ಕಡಲೆಕಾಯಿ ಪರಿಷೆ ಅಂದ್ರೆ ಕಡಲೆಕಾಯಿಂದ ದೇವರಿಗೆ ಅರ್ಪಿಸುವುದಕ್ಕೆ ಕಡಲೆಕಾಯಿ ಪರಿಷೆ ಅಂತ ಹೆಸರು ಬಂದೈತಿ. ಹಾಗಾಗಿ ಎಲ್ಲರೂ ರೈತರು ಇದಕ್ಕೆ ಅಭಿಷೇಕ ಮಾಡೋದ್ರಿಂದ ಅವಾಗಿಂದ ಹಿಡಿದು ಇಲ್ಲಿ ತನಕನೂ ಇದೇ ರೀತಿ ಮುಂದುವರ್ಸ್ಕೊಂಡು ಬಂದೈತಿ. ಭಾಳ ಚಂದ ಅಂದ್ರೆ ಭಾಳ ಚಂದ ಐತಿ. ಬೆಂಗಳೂರಿನಾಗ ಇರುವಂತಹ ಎಲ್ಲರೂ ನೋಡಿರ್ತಾರೆ. ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್, ನಾನು ಕೂಡ ದರ್ಶನ ಮಾಡಿ ಹೆಂಗೆ ಏನು ಎತ್ತ ಅಂತ ತಿಳ್ಕೊಂಡು ನಾನು ಹೋಗಿ ಬಂದೆ. ನಾ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೆ. ಅದನ್ನೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯ್ತು. ಅದಕ್ಕೆ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ನಾನು ಕೂಡ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ಇದನ್ನು ನೋಡಿದ್ರೆ ನಂಗೆ ಧಾರವಾಡದಾಗಿರೋ ಉಳಿ ಬಸಪ್ಪನ ಜಾತ್ರೆ ನೆನಪಾತ. ಯಾರ್ಯಾರು ಧಾರವಾಡ ಮಂದಿ ಅದೀರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಸೇಮ್ ನನಗೆ ಧಾರವಾಡ ಜಾತ್ರೆ ನೆನಪಾತ. ಅದು ಕೂಡ ಇದೇ ರೀತಿ ಫೆಸ್ಟಿವಲನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ. ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತ. ನೀವು ಬಂದು ಒಂದು ಸತಿ ನೋಡಿರಿ. ಎಲ್ಲ ಕಡೆ ಶೇಂಗಾ ಕಾಳನ್ನು ಈ ರೀತಿ ಮಾರಾಕಿಟ್ಟಿದ್ರು. ಕೆಲವೊಬ್ಬರು ಕರಕುಶಲ ವಸ್ತುಗಳನ್ನು ಮಾರಾಕಿಟ್ಟಿದ್ರು. ಬಳಿ ಆಗಿರ್ಬೋದು, ಸರ ಆಗಿರ್ಬೋದು, ಮಡ್ಕಿಗಳಾಗಿರ್ಬೋದು, ಕೈ ಒಳಗೆ ಮೆಹಂದಿ ಹಾಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಜನ ಅಲ್ಲಿಗೆ ಸ್ಟಾಲ್ ಹಾಕ್ಕೊಂಡು ತಮ್ಮ ವಸ್ತುಗಳನ್ನು ವ್ಯಾಪಾರ ಮಾಡತ್ತಿದ್ರು. ಈ ರೀತಿ ಕಡಲೆಕಾಯಿ ಪರಿಷೆ ಸೆಲೆಬ್ರೇಟ್ ಮಾಡತ್ತಿದ್ರು ಎಲ್ಲರೂ. ನೋಡಿರಿ, ಈ ರೀತಿ ಕಡಲೆಕಾಳು ಒಂದು ಆ ಶೇರಿಗೆ 50 ರೂಪೀಸ್ ಚಾರ್ಜ್ ಮಾಡತ್ತಿದ್ರು. ನಾವು ತೊಗೊಂಡ್ವಿ. ಯಾಕಂದ್ರೆ ಕಡಲೆಕಾಯಿ ಪರಿಷೆಗೆ ಹೋಗೇವಂದ್ರೆ ಕಡಲೆಕಾಯಿ ತೊಗೊಳ್ಳಿಲ್ಲ ಅಂದ್ರೆ ಹೆಂಗೆ ಮತ್ತು. ಅದಕ್ಕೆ ನಾನು ಕೂಡ ಪರ್ಚೇಸ್ ಮಾಡಿ ಕೆಲವೊಂದು ಐಟಮ್ಗಳನ್ನು ನಾವು ತಿಂದ್ವಿ. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಕಡಲೆಕಾಯಿ ಪರಿಷೆಗೆ ಬಂದವ್ರು ಇದ್ರೊಳಗೆ ಎಲ್ಲರೂ ಸಿಗ್ನೇಚರ್ ಹಾಕತ್ತಿದ್ರು. ಅದೊಂದು ಯುನಿಕ್ ಅನ್ನಿಸ್ತು. ಹಂಗೆ ಮುಂದೆ ಬಂದ್ವಿ. ಈ ಥರ ಸಣ್ಣದ ವ್ಯಾಪಾರಸ್ಥರು ಕೂಡ ಅಲ್ಲಿ ವ್ಯಾಪಾರ ಮಾಡಕತ್ತಿದ್ರು. ಇಲ್ಲೊಬ್ಬರು ಸ್ಟಾಲ್ ಇಟ್ಟಿದ್ರು. ಒಂದು ಪ್ಯಾರ್ಲ್ ಹಣ್ಣು ಮತ್ತು ಅನಾನಸ್ಸು, ಮಾವಿನಕಾಯಿ ನೋಡಿದ ತಕ್ಷಣ ನನ್ನ ಬಾಯಾಗ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು. ಹಂಗೆ ನಾನು ಮತ್ತು ನಮ್ಮ ತಂಗಿ ತೊಗೊಂಡು ಅಲ್ಲೇ ತಿನ್ನೋಕೆ ಚಾಲೂ ಮಾಡಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸ್ಪ್ರಿಂಕಲ್ ಮಾಡಿ ಕೊಟ್ಟಿದ್ರು. 20 ರೂಪಾಯಿಗೆ ಒಂದು ಕೊಟ್ರು ನಮ್ಗೆ. ಅದನ್ನು ತಿಂದು ಹಂಗೆ ಹಗರ್ಕ ಮುಂದೆ ಹೊಂಟ್ವಿ. ಮತ್ತು ಅಷ್ಟ್ರಾಗ ಒಂದು ನಮಗೆ ಪಾನಿಪುರಿ ಅಂಗಡಿ ಸಿಕ್ತು. ಪಾನಿಪುರಿ ಅಂಗಡಿನೂ ನಂಗೆ ತಿನ್ಬೇಕಂತ ಭಾಳ ಅನ್ನಿಸ್ತು. ಹಾಗಾಗಿ ಪಾನಿಪುರಿ ಅಂಗಡಿ ಒಳಗೆ ಹೋಗಿ ಪಾನಿಪುರಿ ತಿಂದ್ವಿ.
ಹಂಗೆ ಮುಂದೆ ಬಂದ ಕೂಡಲೇನ ಅಲ್ಲೊಂದು ಶ್ರೀ ಗೋವರ್ಧನ ಕ್ಷೇತ್ರ ಉಡುಪಿ ಶ್ರೀ ಪುತ್ತಿಗೆ ಮಠ ಬ್ರ್ಯಾಂಚ್ ಒಂದು ಕಾಣಕತ್ತಿತ್ತು. ಹಂಗೆ ಎಲ್ಲರೂ ಮಂದಿ ಹೊಂಟಿದ್ರು ನೋಡ್ಬರುನು ಯಾವುದು ಅಂಥೇಳಿ. ಹಂಗೆ ಅಲ್ಲಿ ಹೊರಗಡೆ ಸ್ಲಿಪ್ಪರ್ ಬಿಟ್ಟ ಒಳಗಡೆ ದೇವ್ರ ದರ್ಶನಕ್ಕಂತ ಹೋದ್ವಿ. ಅದು ಒಂದು ಕೃಷ್ಣನ ಟೆಂಪಲ್ ಆಗಿತ್ತು. ಕೃಷ್ಣನ ದರ್ಶನ ಮಾಡಿದ್ವಿ. ನಿಮ್ಮ ಮುಂದೆ ಹೆಂಗಿತ್ತು ಒಳಗಡೆ ಸ್ವಲ್ಪ ಕ್ಲಿಪ್ ತೋರಿಸ್ತೇನೆ, ಯಾಕಂದ್ರೆ ಅಲ್ಲೇ ಮೊಬೈಲ್ ಆನ್ ಮಾಡಬೇಡ್ರಿ ಅನ್ನಕತ್ತಿದ್ರೆ. ಆದರೂ ಸ್ವಲ್ಪ ಆನ್ ಮಾಡಿ ನಿಮಗೆ ತೋರ್ಸಕ್ಕಂತ ಹೇಳಿ ವಿಡಿಯೋ ಮಾಡ್ಕೊಂಡು ಬಂದೇನಿ. ಅಲ್ಲೈತೆ ನೋಡ್ರಿ ಕೃಷ್ಣ ಹಿಂಗೆ ಕಿರುಡು ಬರಲ್ನಾಗ ಹಿಂಗೆ ಹಿಡ್ಕೊಂಡು ನಿಂತಿದ್ದು. ಅದೇನಂತ ನನಗೆ ಗೊತ್ತಾಗಲಿಲ್ಲ. ಕೃಷ್ಣ ಒಂದು ಗೊತ್ತಾಯ್ತು, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡೇನಿ. ಹೊಟ್ಟೆ ಅಂತೂ ಭಾಳ ಹಸ್ಯಾಕತ್ತಿತ್ತು. ಅಲ್ಲೊಂದು ಪುಳಿಯೋಗರೆ ಪಾಯಿಂಟ್ ಅಂತ ಒಂದು ಸಣ್ಣ ಹೋಟೆಲ್ ಇತ್ತು. ಆ ಹೋಟೆಲಿಗೆ ಪುಳಿಯೋಗರೆ ತಿನ್ನಕ್ಕಂತ ಹೋದ್ವಿ. ಇದು ಫೇಮಸ್ ಅಂತ, ಬಸವನಗುಡಿ ಪುಳಿಯೋಗರೆ ಪಾಯಿಂಟ್ ಒಳಗಿಂದ ಪುಳಿಯೋಗರೆ ಫಸ್ಟ್ ಕ್ಲಾಸ್ ಫೇಮಸ್ ಅಂತ. ಹಾಗಾಗಿ ಟೇಸ್ಟ್ ನೋಡೋಣ ಅಂಥೇಳಿ ನಾವು ಹೋದ್ವಿ. ಒಂದು ಪುಳಿಯೋಗರೆ ತೊಗೊಂಡು ಅದನ್ನು ಟೇಸ್ಟ್ ಮಾಡೋಣ ಅಂಥೇಳಿ ನಾವು ತೊಗೊಂಡು ತಿನ್ನಕ್ಕೆ ಚಾಲೂ ಮಾಡಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನಮ್ಮ ತಂಗಿನ ಕೇಳಿದೆ ನಾನು ಹೆಂಗೈತಿ ಅಂಥೇಳಿ. ಅಕ್ಕ ಸೂಪರ್ ಐತಿ ಅಂದ್ಲು. ಅದಕ್ಕೆ ನಾನು ತಿಂದೆ. ಕರೆನೂ ಹಾನೆಸ್ಟ್ಲಿ ಹೇಳ್ತೀನಿ, ಪುಳಿಯೋಗರೆಗಂತೂ ಫಸ್ಟ್ ಕ್ಲಾಸ್ ಏಕ್ ನಂಬರ್ ಅಂತಾರಲ್ಲ ಹಂಗಿತ್ತು. ಎಲ್ಲರೂ ಹೋಗ್ರಿ, ಟ್ರೈ ಮಾಡಿರಿ, ಬ್ಯಾಟಿಂಗ್ ಮಾಡಿರಿ. ಪುಳಿಯೋಗರೆ ತಿಂದು ಅಲ್ಲೇ ಬಸವನಗುಡಿ ಒಳಗಿರುವಂತಹ ವಿದ್ಯಾರ್ಥಿ ಭವನ ದೋಸೆ ಟ್ರೈ ಮಾಡೋಣ ಅಂಥೇಳಿ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮಸ್ಟ್ 1 hour ವೇಟ್ ಮಾಡಬೇಕಾಕೈತೆ ಅಂಥೇಳಿ ಅಲ್ಲಿ ಕೌಂಟ್ರ್ನಾಗ ಹೇಳಿದರು. ಜಸ್ಟ್ ಆಸೆ ಪಟ್ಟು ಬಂದಿದ್ವಿ, ನಿರಾಸೆ ಆತ. ನನಗೆ 1 hour ವೇಟ್ ಮಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಸುಸ್ತಂದ್ರೆ ಸುಸ್ತಾಗಿತ್ತು. ಹಂಗೆ ಹೊಟ್ಟೆ ಹಸ್ತಿತ್ತು ಅಂಥೇಳಿ ಇನ್ನೊಂದು ಕಚೋರಿ ಟ್ರೈ ಮಾಡೋಣ ಅಂಥೇಳಿ ಅಲ್ಲಿ ಬಾಜುಕ ಒಂದು ಕಚೋರಿ ಸ್ಟಾಲ್ ಇಟ್ಟಿದ್ರು. ಕಚೋರಿ ತಿಂದ್ವಿ. ತಿಂದ ಪಟ ಪಟ ಅಂತ ಮನೆಗೆ ಹೋದ್ವಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಯಾರ್ಯಾರು ಬಸವನಗುಡಿ ಒಳಗೆ ನಡೆಯತ್ತಿರುವಂತಹ ಕಡಲೆಕಾಯಿ ಪರೀಕ್ಷೆ ಹೋಗಿರಿ ಅಂಥೇಳಿ ಕಮೆಂಟ್ ಮಾಡಿರಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್.